ಮತ್ತೊಂದು ಕಡೆ ಭಾರತೀಯ ನೌಕಾದಳದಿಂದ ಸಮರಾಭ್ಯಾಸ ಶುರುವಾಗಿದೆ. ಸಮರಾಭ್ಯಾಸ ಶುರುವಾಗ್ತಾ ಇದ್ದಂತೆ ಪಾಕಿಸ್ತಾನದಲ್ಲಿ ಆತಂಕವೂ ಆರಂಭ ಆಗಿದೆ. ಮೇ 2ನೇ ತಾರೀಕಿನವರೆಗೂ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಅಲರ್ಟ್ ಆಗಿರುತ್ತೆ. ಮತ್ತೊಂದು ಮಹಾ ಸಮರಾಭ್ಯಾಸಕ್ಕೆ ನೆವಿ ಮುಂದಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸ, ಶಸ್ತ್ರಾಭ್ಯಾಸ, ಅತ್ಯಾಧುನಿಕ ಅಸ್ತ್ರಗಳ ಪರೀಕ್ಷೆ ಎಲ್ಲವೂ ಕೂಡ ನಡೀತಾ ಇದೆ. ನೌಕಾದಳ ಯುದ್ಧಕ್ಕೆ ಸನ್ನದ್ಧವಾಗುವ ರೀತಿಯಲ್ಲಿ ಈಗ ಈ ರೀತಿಯ ತಾಲೀಮಿನಲ್ಲಿ ತೊಡಗಿದೆ. ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸಕ್ಕೆ ಮುಂದಾಗಿದೆ. ನೋಡಿ, ಕ್ಷಿಪಣಿ ಪರೀಕ್ಷೆ ಯಾವ ರೀತಿ ಆಗ್ತಾ ಇದೆ. ಈಗಾಗಲೇ ನೀವು ಗಮನಿಸ್ತಾ ಇರುವಂತಹ ಅದ್ಭುತ ದೃಶ್ಯಗಳು. ಭಾರತದ ನೌಕಾದಳ ಈ ರೀತಿಯ ಪರೀಕ್ಷೆಗಳಿಗೆ ಈಗ ಮುಂದಾಗ್ತಾ ಇದೆ. ಭಾರತೀಯ ನೌಕಾದಳ ಮೇ 2ನೇ ತಾರೀಕಿನವರೆಗೂ ಅಲರ್ಟ್ ಘೋಷಿಸಿರೋದು. ಮತ್ತೊಂದು ಕಡೆ ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು, ಸಮರಾಭ್ಯಾಸದಲ್ಲಿ ನೌಕಾದಳ ತೊಡಗಿದೆ. ಭಾರತದ ವಾಯುಪಡೆಗೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್. ಗಿಲ್ಗಿಟ್ನಲ್ಲಿ ಯಾವುದೇ ವಿಮಾನ ಹಾರಾಟ ನಡೆಸುವಂಗಿಲ್ಲ. ವಾಯುಪಡೆಯ ಒಂದೊಂದೇ ರೀತಿಯ ನಿರ್ಧಾರ, ಒಂದೊಂದೇ ರೀತಿಯ ಪರೀಕ್ಷೆಗಳಿಗೆ ಪಾಕಿಸ್ತಾನ್ ಈಗ ಬೆದರಿ ಬೆಂಡಾಗಿದೆ, ಹೆದರ್ತಾ ಇದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್ ಮಾಡಿದ್ದಲ್ಲದೆ ಯಾವುದೇ ವಿಮಾನ ಹಾರಾಟ ನಡೆಸಂಗಿಲ್ಲ ಅನ್ನೋಂಥ ನಿರ್ಧಾರಕ್ಕೆ ಬಂದಿರೋದು. ಭಾರತದ ಹೆಜ್ಜೆಗೆ ಪಾಕಿಸ್ತಾನ ನಡುಗಿದೆ. ನೋಡಿ, ಭಾರತದ ಈ ರೀತಿಯ ನಿರ್ಧಾರಗಳಿಗೆ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನಕ್ಕೆ ನಡುಕ ಆರಂಭ ಆಗ್ಬಿಟ್ಟಿದೆ. ನಮಗೆ ದೇವರೇ ದಿಕ್ಕು ಅಂತ ಪಾಕ್ ಸಚಿವ ಹೇಳಿರೋದೀಗ. ಈ ಮೂಲಕ ರಕ್ಷಣಾ ಸಚಿವ ಖವಾಜ್ ಆಸೀಫ್ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾನೆ. ಖವಾಜಾ ಆಸೀಫ್ ನಮಗೆ ದೇವರೇ ದಿಕ್ಕು ಅಂತ ಹೇಳ್ಕೊಂಡಿರೋದಾತ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸೀಫ್ ನಮಗೆ ದೇವರೇ ದಿಕ್ಕು ಅಂತ ಹೇಳಿ ತನ್ನ ಅಸಹಾಯಕತೆಯನ್ನ ತೋರಿದ್ದಾನೆ. ಈ ಕಡೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರೂ ಸೇನೆಯ ಮುಖ್ಯಸ್ಥರ ಜೊತೆಗೆ ಕೂತ್ಕೊಂಡು ಇವ್ರನ್ನ ಹೆಂಗೆ ಹೊಡಿಬೇಕು, ಹೆಂಗೆ ಬಡಿಬೇಕು ಎಲ್ಲ ಫ್ರೀ ಹ್ಯಾಂಡ್ ಕೊಡುವ ಅಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಪಾಕಿಸ್ತಾನದ ರಕ್ಷಣಾ ಸಚಿವ ದೇವರೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿ ಬೆದರಿ ಬೆಂಡಾಗಿದ್ದಾನೆ. ಮತ್ತೊಂದು ಕಡೆ ಭಾರತೀಯ ನೌಕಾದಳದಿಂದ ಸಮರಾಭ್ಯಾಸ ಶುರುವಾಗಿದೆ. ಸಮರಾಭ್ಯಾಸ ಶುರುವಾಗ್ತಾ ಇದ್ದಂತೆ ಪಾಕಿಸ್ತಾನದಲ್ಲಿ ಆತಂಕವೂ ಆರಂಭ ಆಗಿದೆ. ಮೇ 2ನೇ ತಾರೀಕಿನವರೆಗೂ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಅಲರ್ಟ್ ಆಗಿರುತ್ತೆ. ಮತ್ತೊಂದು ಮಹಾ ಸಮರಾಭ್ಯಾಸಕ್ಕೆ ನೆವಿ ಮುಂದಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸ, ಶಸ್ತ್ರಾಭ್ಯಾಸ, ಅತ್ಯಾಧುನಿಕ ಅಸ್ತ್ರಗಳ ಪರೀಕ್ಷೆ ಎಲ್ಲವೂ ಕೂಡ ನಡೀತಾ ಇದೆ. ನೌಕಾದಳ ಯುದ್ಧಕ್ಕೆ ಸನ್ನದ್ಧವಾಗುವ ರೀತಿಯಲ್ಲಿ ಈಗ ಈ ರೀತಿಯ ತಾಲೀಮಿನಲ್ಲಿ ತೊಡಗಿದೆ. ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸಕ್ಕೆ ಮುಂದಾಗಿದೆ. ನೋಡಿ, ಕ್ಷಿಪಣಿ ಪರೀಕ್ಷೆ ಯಾವ ರೀತಿ ಆಗ್ತಾ ಇದೆ. ಈಗಾಗಲೇ ನೀವು ಗಮನಿಸ್ತಾ ಇರುವಂತಹ ಅದ್ಭುತ ದೃಶ್ಯಗಳು. ಭಾರತದ ನೌಕಾದಳ ಈ ರೀತಿಯ ಪರೀಕ್ಷೆಗಳಿಗೆ ಈಗ ಮುಂದಾಗ್ತಾ ಇದೆ. ಭಾರತೀಯ ನೌಕಾದಳ ಮೇ 2ನೇ ತಾರೀಕಿನವರೆಗೂ ಅಲರ್ಟ್ ಘೋಷಿಸಿರೋದು. ಮತ್ತೊಂದು ಕಡೆ ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು, ಸಮರಾಭ್ಯಾಸದಲ್ಲಿ ನೌಕಾದಳ ತೊಡಗಿದೆ. ಭಾರತದ ವಾಯುಪಡೆಗೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್. ಗಿಲ್ಗಿಟ್ನಲ್ಲಿ ಯಾವುದೇ ವಿಮಾನ ಹಾರಾಟ ನಡೆಸುವಂಗಿಲ್ಲ. ವಾಯುಪಡೆಯ ಒಂದೊಂದೇ ರೀತಿಯ ನಿರ್ಧಾರ, ಒಂದೊಂದೇ ರೀತಿಯ ಪರೀಕ್ಷೆಗಳಿಗೆ ಪಾಕಿಸ್ತಾನ್ ಈಗ ಬೆದರಿ ಬೆಂಡಾಗಿದೆ,
ಹೆದರ್ತಾ ಇದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್ ಮಾಡಿದ್ದಲ್ಲದೆ ಯಾವುದೇ ವಿಮಾನ ಹಾರಾಟ ನಡೆಸಂಗಿಲ್ಲ ಅನ್ನೋಂಥ ನಿರ್ಧಾರಕ್ಕೆ ಬಂದಿರೋದು. ಭಾರತದ ಹೆಜ್ಜೆಗೆ ಪಾಕಿಸ್ತಾನ ನಡುಗಿದೆ. ನೋಡಿ, ಭಾರತದ ಈ ರೀತಿಯ ನಿರ್ಧಾರಗಳಿಗೆ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನಕ್ಕೆ ನಡುಕ ಆರಂಭ ಆಗ್ಬಿಟ್ಟಿದೆ. ನಮಗೆ ದೇವರೇ ದಿಕ್ಕು ಅಂತ ಪಾಕ್ ಸಚಿವ ಹೇಳಿರೋದೀಗ. ಈ ಮೂಲಕ ರಕ್ಷಣಾ ಸಚಿವ ಖವಾಜ್ ಆಸೀಫ್ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾನೆ. ಖವಾಜಾ ಆಸೀಫ್ ನಮಗೆ ದೇವರೇ ದಿಕ್ಕು ಅಂತ ಹೇಳ್ಕೊಂಡಿರೋದಾತ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸೀಫ್ ನಮಗೆ ದೇವರೇ ದಿಕ್ಕು ಅಂತ ಹೇಳಿ ತನ್ನ ಅಸಹಾಯಕತೆಯನ್ನ ತೋರಿದ್ದಾನೆ. ಈ ಕಡೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರೂ ಸೇನೆಯ ಮುಖ್ಯಸ್ಥರ ಜೊತೆಗೆ ಕೂತ್ಕೊಂಡು ಇವ್ರನ್ನ ಹೆಂಗೆ ಹೊಡಿಬೇಕು, ಹೆಂಗೆ ಬಡಿಬೇಕು ಎಲ್ಲ ಫ್ರೀ ಹ್ಯಾಂಡ್ ಕೊಡುವ ಅಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಪಾಕಿಸ್ತಾನದ ರಕ್ಷಣಾ ಸಚಿವ ದೇವರೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿ ಬೆದರಿ ಬೆಂಡಾಗಿದ್ದಾನೆ. ಮತ್ತೊಂದು ಕಡೆ ಭಾರತೀಯ ನೌಕಾದಳದಿಂದ ಸಮರಾಭ್ಯಾಸ ಶುರುವಾಗಿದೆ. ಸಮರಾಭ್ಯಾಸ ಶುರುವಾಗ್ತಾ ಇದ್ದಂತೆ ಪಾಕಿಸ್ತಾನದಲ್ಲಿ ಆತಂಕವೂ ಆರಂಭ ಆಗಿದೆ. ಮೇ 2ನೇ ತಾರೀಕಿನವರೆಗೂ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಅಲರ್ಟ್ ಆಗಿರುತ್ತೆ. ಮತ್ತೊಂದು ಮಹಾ ಸಮರಾಭ್ಯಾಸಕ್ಕೆ ನೆವಿ ಮುಂದಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸ, ಶಸ್ತ್ರಾಭ್ಯಾಸ, ಅತ್ಯಾಧುನಿಕ ಅಸ್ತ್ರಗಳ ಪರೀಕ್ಷೆ ಎಲ್ಲವೂ ಕೂಡ ನಡೀತಾ ಇದೆ. ನೌಕಾದಳ ಯುದ್ಧಕ್ಕೆ ಸನ್ನದ್ಧವಾಗುವ ರೀತಿಯಲ್ಲಿ ಈಗ ಈ ರೀತಿಯ ತಾಲೀಮಿನಲ್ಲಿ ತೊಡಗಿದೆ. ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸಕ್ಕೆ ಮುಂದಾಗಿದೆ. ನೋಡಿ, ಕ್ಷಿಪಣಿ ಪರೀಕ್ಷೆ ಯಾವ ರೀತಿ ಆಗ್ತಾ ಇದೆ. ಈಗಾಗಲೇ ನೀವು ಗಮನಿಸ್ತಾ ಇರುವಂತಹ ಅದ್ಭುತ ದೃಶ್ಯಗಳು. ಭಾರತದ ನೌಕಾದಳ ಈ ರೀತಿಯ ಪರೀಕ್ಷೆಗಳಿಗೆ ಈಗ ಮುಂದಾಗ್ತಾ ಇದೆ. ಭಾರತೀಯ ನೌಕಾದಳ ಮೇ 2ನೇ ತಾರೀಕಿನವರೆಗೂ ಅಲರ್ಟ್ ಘೋಷಿಸಿರೋದು. ಮತ್ತೊಂದು ಕಡೆ ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು, ಸಮರಾಭ್ಯಾಸದಲ್ಲಿ ನೌಕಾದಳ ತೊಡಗಿದೆ. ಭಾರತದ ವಾಯುಪಡೆಗೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್. ಗಿಲ್ಗಿಟ್ನಲ್ಲಿ ಯಾವುದೇ ವಿಮಾನ ಹಾರಾಟ ನಡೆಸುವಂಗಿಲ್ಲ. ವಾಯುಪಡೆಯ ಒಂದೊಂದೇ ರೀತಿಯ ನಿರ್ಧಾರ,